ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರೇ, ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಇದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಕನ್ಯಾ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು ಕನ್ಯಾ ರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಹುಣ್ಣಿಮೆಯ ನಂತರ ಜೀವನಕ್ಕೂ ಕನ್ಯಾ ರಾಶಿಯವರ ಜೀವನದ ಭಾರಿ ದೊಡ್ಡ ಬದಲಾವಣೆಯನ್ನಾದರೆ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ ಕನ್ಯಾ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಪ್ರತಿಯೊಂದು ನೋವು, ಕಷ್ಟಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ಎಲ್ಲ ಸಮಸ್ಯೆಗಳು ಈ ಸಮಯದಿಂದ ನಿಮ್ಮ ಜೀವನದಿಂದ ದೂರ ಆಗಲಿದೆ ಅಂತ ಹೇಳಿ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಇಷ್ಟು ದಿನ ಪ್ರತಿ ಎದ್ದ ನಂತರ ಒಂದೊಂದು ಸಮಸ್ಯೆಗಳಾದರೆ ಉಂಟಾಗ್ತಿತ್ತು ಕನ್ಯಾ ರಾಶಿಯವರ ಜೀವನದಲ್ಲಿ. ಹಾಗಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟಗಳೆಲ್ಲ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಿಂದ ದೂರ ಆಗಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಈಗ ಕನ್ಯಾ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನೀವು ಪ್ರತಿದಿನ ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಹಾಗಾಗಿ ಲಕ್ಷ್ಮೀ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇದೆ ಕನ್ಯಾ ರಾಶಿಯವರೇ. ಹೌದು, ಈಗ ಸಾಕ್ಷಾತ್ ಲಕ್ಷ್ಮೀ ದೇವರೇ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಿದ್ದಾರೆ. ಹೌದು, ಈಗ ಲಕ್ಷ್ಮೀ ದೇವರು ನೀಡತಕ್ಕಂಥ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಈ ಸಮಯದಲ್ಲಿ ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ ಕನ್ಯಾ ರಾಶಿಯವರು. ಆದರೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಅದು ಏನಂತಂದರೆ, ಕನ್ಯಾ ರಾಶಿಯವರ ಸ್ವಭಾವ ಎಂಥದ್ದು ಅಂತಂದರೆ, ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಯನ್ನು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ಅದೇ ರೀತಿ ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ತಾ ಇರ್ತೀರಾ. ಹೌದು, ಹಾಗೆ ಹೇಳೋದಕ್ಕೆ ಹೋಗಬೇಡಿ. ಹೌದು, ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಾಗ್ತಕ್ಕಂಥ ಪ್ರತಿಯೊಂದು ಅದ್ಭುತ ಘಟನೆಗಳನ್ನು, ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ನೀವು ಎದುರಿಸ್ತಕ್ಕಂಥ ಸವಾಲುಗಳನ್ನು, ಅದೃಷ್ಟ ಪ್ರಾಪ್ತಿಯಾಗತ್ತೆ, ಅದನ್ನು ಯಾವುದೇ ಒಂದು ವಿಚಾರವನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಈ ಒಂದು ವಿಚಾರಗಳನ್ನು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕನ್ಯಾ ರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ಪ್ರತಿ ದಿನ ನಿಮಗೆ ಒಂದೊಂದು ಹೊಸ ಹೊಸ ಸಮಸ್ಯೆಗಳಾದರೆ ಕಣ್ಣ ಮುಂದೆ ಬರ್ತಿತ್ತು ಅಲ್ಲವೇ? ಹೌದು, ಇಷ್ಟು ದಿನ ಪ್ರತಿದಿನ ಆದರೆ ಸಮಸ್ಯೆಗಳನ್ನು ಎದುರಿಸ್ತಾನೆ ಬಂದಿದ್ದೀರಾ. ಆದರೂ ಸಹ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗಲಿಲ್ಲ, ನಿಮ್ಮ ಧೈರ್ಯ ಕಡಿಮೆ ಆಗಲಿಲ್ಲ. ಹಾಗಾಗಿ ದೇವರೇ ಈಗ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಾಗಿದ್ದಾರೆ. ಹೌದು, ಕನ್ಯಾ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದ್ರೆ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಒಂದು ನೋವನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳೋದಿಲ್ಲ. ಹೌದು, ಬದಲಿಗೆ ಎಲ್ಲರಿಗೂ ಸಹ ಸಂತೋಷ, ಖುಷಿಯನ್ನು ಹಂಚ್ತಾ, ಅವರೆಲ್ಲರಿಗೂ ಸಹ ಸಂತೋಷವನ್ನೇ ಕೋರ್ಕೊಳ್ತಾ, ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಸಹ ಅದನ್ನು ಯಾರೊಂದಿಗೂ ಸಹ ಹೇಳ್ಕೊಳ್ದೇ ಇರ್ತಕ್ಕಂಥ ಮನಸ್ತಾಪವನ್ನು ಹೊಂದಿರತಕ್ಕಂಥವ್ರು ನೀವಾಗಿರ್ತಾರೆ ಕನ್ಯಾ ರಾಶಿಯವರೇ. ಹೌದು, ಇದರ ಪ್ರಮುಖ ಉದ್ದೇಶ ನಿಮ್ಮೊಳಗೆ ಇರ್ತಕ್ಕಂತಹ ನೋವನ್ನು ಇತರರೊಂದಿಗೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ಖುಷಿಯಿಂದ ಸಂತೋಷವನ್ನು ಹಂಚ್ತಾ ಇರ್ತಕ್ಕಂತಹ ಒಳ್ಳೆಯ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಕನ್ಯಾ ರಾಶಿಯವರೇ. ಹೌದು, ಕೆಲವೊಮ್ಮೆ ನೀವು ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹೌದು, ಯಾವುದೇ ಒಂದು ಕಲ್ಮಶ ಇಲ್ಲದೆ ಇರ್ತಕ್ಕಂತಹ ಮೃದು ಮನಸ್ಸನ್ನು ಸಹ ನೀವು ಉಳ್ಳವರಾಗಿರ್ತೀರ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಕಣ್ಣೀರಿನ ಕ್ಷಣಕ್ಕೂ, ಎಲ್ಲ ರೀತಿ ಕಹಿ ನೆನಪುಗಳಿಗೂ, ನೋವುಗಳಿಗೂ ನೀವು ಪ್ರತಿದಿನ ಒಂಟಿಯಾಗಿದ್ದಾಗ ಈ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ದೇವರಿಗೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಿ ಅಲ್ಲವೇ? ಹಾಗಾಗಿ ಈಗ ದೇವರ ಆಶೀರ್ವಾದ ಆದ್ರೇ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ಪ್ರತಿದಿನ ನೀವು ಎದುರಿಸ್ತಾ ಇರ್ತಕ್ಕಂಥ ಸವಾಲಿಂದ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಲಿಲ್ಲ. ಹೌದು, ಇದು ದುಪ್ಪಟ್ಟಾಗಿದೆ, ಧೈರ್ಯ ಹೆಚ್ಚಾಗಿದೆ. ಇದರಿಂದನೇ ನಿಮಗೆ ಮುಂಬರುವ ಹುಣ್ಣಿಮೆಯ ನಂತರ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ ಕನ್ಯಾ ರಾಶಿಯವರೇ. ಅದೇ ರೀತಿ ತುಂಬ ಜನ ಸಂಕಟ ಆದರೆ ಪಡ್ತಿರ್ತೀರ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ.
ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾ ದುಃಖಿತರಾಗ್ತಿದ್ರಿ. ಹೌದು, ಇಷ್ಟು ದಿನ ಅಲ್ವಾ? ಹಾಗಾಗಿ ಈಗ ಲಕ್ಷ್ಮೀ ದೇವರ ಅನುಗ್ರಹದಿಂದ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳಿಗೆ, ಎಲ್ಲ ರೀತಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹಾಗಾಗಿ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಪ್ರತಿಫಲ ಆದರೆ ನಿಮಗೆ ಪ್ರಾಪ್ತಿಯಾಗಲಿದೆ, ನಿಮಗೆ ತಕ್ಕ ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಧನಲಾಭನೂ ಸಹ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಧನಲಾಭ, ಸಂಪತ್ತಿನ ಅಭಿವೃದ್ಧಿಗೋಸ್ಕರ ನೀವು ಕಾಯ್ತಾ ಇದ್ರಿ. ಅದೇ ಒಂದು ಕ್ಷಣನೂ ಸಹ ಈಗ ಬಂದಿರತಕ್ಕಂಥದ್ದು. ನೀವು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಹೂಡಿಕೆ ಮಾಡಿರ್ತಕ್ಕಂತಹ ಜಾಗದಲ್ಲಿ ಹಣ ಬರೋದಿಲ್ಲ ಅಂತ ಹೇಳಿ ನೀವು ಮರ್ತಿದ್ರಲ್ವಾ, ಅದೇ ಒಂದು ಜಾಗದಿಂದ ಇದೀಗ ನಿರೀಕ್ಷೆಗೂ ಮೀರಿದ ಧನಲಾಭ ಆದರೆ ನಿಮಗೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಿರತಕ್ಕಂಥದ್ದು ಕನ್ಯಾ ರಾಶಿಯವರ ಜೀವನದಲ್ಲಿ. ಹೌದು, ಹೆಜ್ಜೆ ಹೆಜ್ಜೆಗೂ ಯಶಸ್ಸು, ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಕನ್ಯಾ ರಾಶಿಯವರೇ. ಹೌದು, ಹುಣ್ಣಿಮೆಯ ನಂತರ ನಿಮಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸಾದರೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಅದೇ ರೀತಿ ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ಅಡೆತಡೆಗಳೆಲ್ಲ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಆದರೆ ಶತ್ರುಗಳ ಸಂಖ್ಯೆಯೂ ಸಹ ಕ್ರಮೇಣವಾಗಿ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ಕನ್ಯಾ ರಾಶಿಯವರೇ. ಹಾಗಾಗಿ ಶತ್ರುಗಳಿಂದ ನೀವು ಆದಷ್ಟು ದೂರ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಯೂ ಸಹ ಈ ಸಮಯದಲ್ಲಿ ಸುಧಾರಣೆಯಾಗ್ತಕ್ಕಂಥದ್ದು. ಹೌದು, ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳೆಲ್ಲ ಸುಧಾರಣೆಯಾಗಿ ಆರೋಗ್ಯದಲ್ಲಿ ನೀವು ಚೇತರಿಕೆಯನ್ನು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ಕನ್ಯಾ ರಾಶಿಯವರಿಗೆ ಒಂದು ಮುಖ್ಯವಾದ ಮಾಹಿತಿ ಹೇಳೋದಾದರೆ, ನಿಮ್ಮೊಳಗೆ ಇರತಕ್ಕಂತಹ ಕೋಪವನ್ನು ಈ ಸಮಯದಲ್ಲಿ ಆದಷ್ಟು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ನಿಮಗೆ ಹೆಚ್ಚಿನ ಯಶಸ್ಸು, ಅದೃಷ್ಟ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಅದೇ ರೀತಿ ನೀವು ಇಷ್ಟು ದಿನ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ವಾಗ್ವಾದಗಳನ್ನು, ಜಗಳನ್ನೆಲ್ಲ ಮಾಡ್ತಿದ್ರಿ. ಹೌದು, ಜಗಳಗಳನ್ನು, ವಾಗ್ವಾದಗಳನ್ನು ಇನ್ನು ಮುಂದೆ ನೀವು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳೋದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಇನ್ನೊಬ್ಬರ ಬಗ್ಗೆ ಯೋಚನೆಯನ್ನು ಮಾಡೋದನ್ನು ಬಿಟ್ಬಿಡಿ. ಹೌದು, ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ ಎಂಬುವಂತೆ ನೀವು ಇನ್ನೊಬ್ಬರ ಬಗ್ಗೆ ಆಲೋಚನೆಯನ್ನು ಮಾಡೋದು ಬೇಡ ಆಗಿರುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ ನೀವು ಯೋಚನೆ ಮಾಡಿ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರೆ ಹೆಜ್ಜೆ ಹೆಜ್ಜೆಗೂ ನೀವು ಮುಂಬರುವ ಹುಣ್ಣಿಮೆಯ ನಂತರ ಯಶಸ್ಸನ್ನು ಕಾಣಬಹುದಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕನ್ಯಾ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಮುಂಬರುವ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಶುರುವಾಗ್ತಾ ಇರುತ್ತೆ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳು, ಮುಖ್ಯವಾಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಾದರೆ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಹೌದು, ಇದರ ಮೂಲಕ ನಿಮಗೆ ಹೊಸ ಹೊಸ ಅವಕಾಶಗಳಾದರೆ ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಈ ಸಮಯದಲ್ಲಿ ಪುಣ್ಯನೂ ಸಹ ಪ್ರಾಪ್ತಿಯಾಗ್ತಕ್ಕಂಥ, ಇಷ್ಟು ದಿನ ನೀವು ಮಾಡಿರ್ತಕ್ಕಂಥ ಎಲ್ಲ ರೀತಿ ಧರ್ಮ ಕಾರ್ಯಗಳಿಗೆ ತಕ್ಕ ಪುಣ್ಯ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅಪರಿಚಿತ ವ್ಯಕ್ತಿಯ ಸಲಹೆಯನ್ನು ನೀವು ಪಡ್ಕೊಳ್ತೀರಾ ಮುಂಬರುವ ಹುಣ್ಣಿಮೆಯ ನಂತರ. ಹೌದು, ನೀವು ಕೇಳೋದಿಲ್ಲ ಆದರೂ ಸಹ ಅಪರಿಚಿತ ವ್ಯಕ್ತಿನೇ ನಿಮ್ಮ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬಳಿಗೆ ಬಂದು ನಿಮಗೆ ಸಲಹೆಯನ್ನು ನೀಡ್ತಕ್ಕಂಥದ್ದು ಅಥವಾ ಅಗತ್ಯ ಇರತಕ್ಕಂಥ ಸಹಾಯವನ್ನು ಮಾಡುವ ನಿರೀಕ್ಷೆಯನ್ನು ಸಹ ನೀವು ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗದ ಅವಕಾಶನೂ ಸಹ ನಿಮಗೆ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ವಿದೇಶಿ ಉದ್ಯೋಗಕ್ಕೆ ಕಾಯ್ತಾ ಇರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಇದೀಗ ವಿದೇಶಿ ಉದ್ಯೋಗದ ಅವಕಾಶನೂ ಸಹ ನಿಮಗೆ ಸಿಗುವ ಯೋಗ ಆದರೆ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರೇ. ಹೌದು, ಹೆಚ್ಚಿನ ಪುಣ್ಯನೂ ಸಹ ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡ್ಕೊಳ್ತೀರಾ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಅದೇ ರೀತಿ ಇಷ್ಟು ದಿನ ನೀವು ಎದುರಿಸಿರ್ತಕ್ಕಂಥ ಸವಾಲುಗಳು ಎಲ್ಲನೂ ಸಹ, ಮಾನಸಿಕ ಒತ್ತಡ ಎಲ್ಲನೂ ಸಹ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಮನಸ್ಸಿನಿಂದ ಎಲ್ಲನೂ ಸಹ ದೂರ ಆಗಿ ಮನಸ್ಸು ಹಗುರ ಆಗಿ ಮಾನಸಿಕ ಶಾಂತಿ, ನೆಮ್ಮದಿ ಆದರೆ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಕನ್ಯಾ ರಾಶಿಯವರೇ. ಅದೇ ರೀತಿ ನಿಮ್ಮ ಅದೃಷ್ಟ ಶುರುವಾಗೋದಕ್ಕಿಂತ ಮೊದಲು ದೈವಿಕ ಸೂಚನೆ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ದೈವಿಕ ಕನಸುಗಳು ಬರ್ತಕ್ಕಂಥದ್ದು ರಾತ್ರಿ ಹೊತ್ತು, ಅದೇ ರೀತಿ ದೇವಸ್ಥಾನದ ಗಂಟೆಯ ಶಬ್ದ ನಿಮ್ಮ ಕಿವಿಗೆ ಕೇಳ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ದೇವರ ಹಾಡು ಕೇಳ್ತಕ್ಕಂಥದ್ದು, ನೀವು ಕ್ರಮೇಣವಾಗಿ ದೇವಾಲಯದ ಬಳಿ ನಿಲ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಆಗ ನೀವು
ನಿರ್ಲಕ್ಷಿಸಬಾರದಾಗಿರುತ್ತೆ. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಸಂಕೇತಗಳು ನಿಮ್ಮ ಜೀವನದಲ್ಲಿ ಸಿಕ್ಕಿದ ನಂತರ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಒಂದು ಜೀವನದಲ್ಲಿ ಅದೃಷ್ಟದ ಸಮಯ ಈಗ ಶುರುವಾಗಿದೆ ಅಂತ ಹೇಳಿ ಅರ್ಥ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿರ್ತಕ್ಕಂಥ ಜೀವನದಲ್ಲಿ ಕಹಿ ನೆನಪುಗಳು ಇರುತ್ತಲ್ಲ, ಅದೆಲ್ಲ ನೆನಪಿಗೆ ಬರ್ತಾನೆ ಇರುತ್ತೆ. ಆದರೆ ಕಹಿ ನೆನಪನ್ನು ಆದಷ್ಟು ಮರೆತು ಜೀವನದಲ್ಲಿ ಆ ಕಹಿ ನೆನಪಿನಿಂದ ಕಲಿತಿರ್ತಕ್ಕಂಥ ಪಾಠವನ್ನು ಮುಂಬರುವ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ನೀವು ಜೀವನವನ್ನು ಸಾಗಿಸಿದಾದರೆ ಹೆಚ್ಚಿನ ಯಶಸ್ಸು ಪುಣ್ಯವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ಇದು ಕನ್ಯಾ ರಾಶಿಯವರ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.